ಭೀಮಾ ತೀರದ ರಕ್ತಪಾತಗಳು, ರಕ್ತದ ಹಿನ್ನೆಲೆ, ರಕ್ತ ಓಕುಳಿ ಹರಿದು ಹೋಯಿತು ಅಂತ ಕಳೆದ 2-3 ದಿನಗಳಿಂದ ನಿರಂತರವಾಗಿ ನಾವು ನೋಡ್ತಾ ಇದ್ದೀವಿ. ಭೀಮಾ ತೀರದಲ್ಲಿ ಯಾವ ಕಾರಣಕ್ಕಾಗಿ ಈ ರೀತಿ ಹತ್ಯೆ ಆಯಿತು ಅನ್ನೋದ್ರ ಬಗ್ಗೆಯೂ ಕೂಡ, ಯಾಕಂದ್ರೆ ಭೀಮಾ ತೀರದ ಹಂತಕ ಭಾಗಪ್ಪ ಹರ್ಜನ್ ಅವರ ಭೀಕರ ಬರ್ಬರವಾಗಿ ಹತ್ಯೆ ಆಗುತ್ತೆ. ಇಲ್ಲಿ ಕೆಲವೊಂದಿಟ್ಟು ವಿಚಾರಗಳು ಹೊರಗಡೆ ಬರುತ್ತೆ. ಯಾಕೆ ಭಾಗಪ್ಪನ ಹತ್ಯೆ ಆಯಿತು, ಏನಾಯಿತು, ಪೊಲೀಸ್ ಅಧಿಕಾರಿಗಳು ಒಂದಿಷ್ಟು ಮಾಹಿತಿಗಳನ್ನು ಕೊಡ್ತಾರೆ. ಸಹಜವಾಗಿ ಪ್ರಕಾಶ್ ಅಲಿಯಾಸ್ ಪಿಂಟ್ಯ ಈ ಏನು ವ್ಯಕ್ತಿ ಇದ್ದಾನೆ, ಬರ್ಬರವಾಗಿ ಭಾಗಪ್ಪ ಹರ್ಜನ್ ಅವರ ಹತ್ಯೆ ಮಾಡ್ತಾನೆ. ಕೆಲವೊಂದು ಟೈಮಲ್ಲಿ ಭಾಗಪ್ಪನ ಡ್ರೈವರ್ ಆಗಿಯೂ ಕೂಡ ಈ ಪಿಂಟ್ಯ ಕೆಲಸವನ್ನ ಮಾಡಿದ್ದ. ಭಾಗಪ್ಪ ಹರ್ಜನ್ ಒಂದು ಕಡೆ 10 ಕೋಟಿ ಹಣವನ್ನ ಬೇಡ್ತಾನೆ, ಮತ್ತೊಂದು ಕಡೆ ಆ ಕೊಟ್ಟಿರುವಂತ ಆಸ್ತಿ, ನಿಮ್ಮಣ್ಣ ಏನು ಆಸ್ತಿ ಮಾಡಿದಾನಲ್ಲ ಅದು ನನ್ನ ಹೆಸರು ಹೇಳಿ ಆಸ್ತಿ ಮಾಡಿದಾನಲ್ಲ, ಆ ಎಲ್ಲ ಆಸ್ತಿ ನನ್ನ ಹೆಸರಿಗೆ ಬರೆಸ್ಬೇಕು, ಆ ಮನೆಗಳನ್ನ ನನ್ನ ಹೆಸರಲ್ಲಿ ಬರೆಸ್ಬೇಕು, ಆ ಜಮೀನ್ ತೆಗೆದುಕೊಂಡಿದ್ದಾನಲ್ಲ ಅದು ಕೂಡ ನನ್ನ ಹೆಸರಿಗೆ ಬರೆಸ್ಬೇಕು, ಇಲ್ಲವಾದಲ್ಲಿ ನಿಮ್ಮಣ್ಣನ ಹೆಂಡತಿಯನ್ನ ನೀನು ಕಳಿಸ್ಕೊಡ್ಬೇಕು ಅನ್ನುವಂಥ ಮಾತು, ಒಂದು ಆರೋಪ ಕೇಳಿ ಬಂದಿದೆ. ನನ್ನ ಆಸ್ತಿ ನನ್ನ ಅಣ್ಣನ ಕೊಂದ, ಈಗ ನನ್ನ ಆಸ್ತಿ ಬಿಡ್ತಾ ಇದ್ದಾನೆ, ಈಗ ನನ್ನ ಅತ್ತಿಗೆಗೆ ಬಿಡ್ತಾ ಇದ್ದಾನೆ, ಇವನಿಗೆ ಸುಮ್ಮನೆ ಬಿಟ್ರೆ ನನಗೂ ಕೂಡ ಬಿಡೋದಿಲ್ಲ ಇವನು ಅನ್ನುವಂಥ ಕಾರಣದಿಂದಾಗಿ ಬಲಾಢ್ಯನಾಗಿದ್ದಂಥ ಭಾಗಪ್ಪನನ್ನ ಕೇವಲ 4 ಜನ ಬರ್ಬರವಾಗಿ ಹತ್ಯೆ ಮಾಡಿಬಿಡ್ತಾರೆ. ಇನ್ನೊಂದು ಘಟನೆ ಏನಪ್ಪಾ ಅಂತಂದ್ರೆ, ಈ ಪಿಂಟ್ಯನ ಹತ್ರ ಒಂದು ಗನ್ ಇತ್ತು, ಆ ಗನ್ನು ಭಾಗಪ್ಪ ಹರ್ಜನ್ ಕೊಟ್ಟಿದ್ದ ಅನ್ನುವಂಥ ಮಾತುಗಳು. ಹಾಯ್ ಹಲೋ ನಮಸ್ಕಾರ, ಸ್ಪೀಡ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ಭೀಮಾ ತೀರದ ರಕ್ತಪಾತಗಳು, ರಕ್ತದ ಹಿನ್ನೆಲೆ, ರಕ್ತ ಓಕುಳಿ ಹರಿದು ಹೋಯಿತು ಅಂತ ಕಳೆದ 2-3 ದಿನಗಳಿಂದ ನಿರಂತರವಾಗಿ ನಾವು ನೋಡ್ತಾ ಇದ್ದೀವಿ. ಭೀಮಾ ತೀರದಲ್ಲಿ ಯಾವ ಕಾರಣಕ್ಕಾಗಿ ಈ ರೀತಿ ಹತ್ಯೆ ಆಯಿತು ಅನ್ನೋದ್ರ ಬಗ್ಗೆಯೂ ಕೂಡ, ಯಾಕಂದ್ರೆ ಭೀಮಾ ತೀರದ ಹಂತಕ ಭಾಗಪ್ಪ ಹರ್ಜನ್ ಅವರ ಭೀಕರ ಬರ್ಬರವಾಗಿ ಹತ್ಯೆ ಆಗುತ್ತೆ. ಇಲ್ಲಿ ಕೆಲವೊಂದಿಟ್ಟು ವಿಚಾರಗಳು ಹೊರಗಡೆ ಬರುತ್ತೆ. ಯಾಕೆ ಭಾಗಪ್ಪನ ಹತ್ಯೆ ಆಯಿತು, ಏನಾಯಿತು, ಪೊಲೀಸ್ ಅಧಿಕಾರಿಗಳು ಒಂದಿಷ್ಟು ಮಾಹಿತಿಗಳನ್ನು ಕೊಡ್ತಾರೆ. ಬಟ್ ಪ್ರಕಾಶ್ ಅಲಿಯಾಸ್ ಪಿಂಟ್ಯ ಮಾಡಿದಂಥ ಒಂದು ಹತ್ಯೆ ಸಾಕಷ್ಟು, ಯಾಕಂದ್ರೆ ಭೀಮಾ ತೀರದ ಹಂತಕರಲ್ಲಿ ಕೊನೆಯದಾಗಿ ಉಳಿದಿದ್ದೆ ಈ ಭಾಗಪ್ಪ ಹರ್ಜನ್. ಅದರಲ್ಲಿ ತನಗೆ ತಾನೇ ಪೈಲ್ವಾನ್ ಅನ್ಕೊಂಡಿದ್ದ, ನನಗೆ ಯಾರು ಏನು ಮಾಡೋದಿಲ್ಲ, ನನಗೆ ನಾನೇ ಸಾಟಿ ಅನ್ನೋ ರೀತಿಯಲ್ಲಿ ಭಾಗಪ್ಪ ಹರ್ಜನ್ ಓಡಾಡ್ತಾ ಇದ್ದ. ಆ ಭಾಗದಲ್ಲಿ ತನ್ನದೇ ಆದಂಥ ಒಂದಿಷ್ಟು ಹವಾ ಇಟ್ಟಿದ್ದ. ಯಾಕಂದ್ರೆ ಬಿಜಾಪುರ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ಈ ಕಡೆ ಅಂತಂದ್ರೆ ಭೀಮಾ ತೀರ ಭಾಗ, ಕಲಬುರಗಿ ಭಾಗದಲ್ಲಿ ಸೊನ್ನು, ದೇವಣಗಾಂವ್, ಭೀಮಾ ತೀರದ ಏನು ಈ ಹಳ್ಳಿಗಳು ಹತ್ತವೆ, ಅವೆಲ್ಲದಕ್ಕೂ ಕೂಡ ಅಂತಂದ್ರೆ ಈ ನದಿ ತಟದಲ್ಲಿ ಹತ್ತುವಂಥ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಭಾಗಪ್ಪ ಹರ್ಜನ್ ಯಾರು ಅನ್ನೋದು ಕೂಡ ಎಲ್ರಿಗೂ ಕೂಡ ಗೊತ್ತಿತ್ತು. ಆತ ಯಾವ ರೀತಿ ಇದ್ದ, ಹೇಗೆ ಮಾತಾಡ್ತಾ ಇದ್ದ, ಏನು ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ಇಡೀ ಇತಿಹಾಸ ಭಾಗಪ್ಪಂದು ಎಲ್ರಿಗೂ ಕೂಡ ಗೊತ್ತಿತ್ತು. ಸಹಜವಾಗಿ ಪ್ರಕಾಶ್ ಅಲಿಯಾಸ್ ಪಿಂಟ್ಯ ಈ ಏನು ವ್ಯಕ್ತಿ ಇದ್ದಾನೆ, ಬರ್ಬರವಾಗಿ ಭಾಗಪ್ಪ ಹರ್ಜನ್ ಅವರ ಹತ್ಯೆ ಮಾಡ್ತಾನೆ. ಅಂತಂದ್ರೆ ಈ ಕಳೆದ 6 ತಿಂಗಳ ಹಿಂದೆ ವಕೀಲ್ ರವಿ ಅವರ ಹತ್ಯೆ ಆಗುತ್ತೆ ಇನೋವಾ ಕಾರ್ನಿಂದ. ಅದಕ್ಕೆ ಪ್ರತಿಕಾರವಾಗಿ ನನ್ನ ಅಣ್ಣನ ಹತ್ಯೆ ಮಾಡಿದ್ದಾನೆ ಅನ್ನುವ ಕಾರಣಕ್ಕಾಗಿ, ಯಾಕಂದ್ರೆ ಈ ಭಾಗಪ್ಪ ಹರ್ಜನ್ ಏನಿದ್ದಾನೆ ಅವನ ಸಹಚರಗಳು ಇದರಲ್ಲಿ ಭಾಗಿಯಾಗಿದ್ರು ಅನ್ನುವಂಥ ಕಾರಣದಿಂದಾಗಿ ನನ್ನ ಅಣ್ಣನ ಹತ್ಯೆಗೆ ಈ ಭಾಗಪ್ಪ ಹರ್ಜನ್ ಮೂಲ ಕಾರಣ ಅನ್ನುವಂಥ ಕಾರಣಕ್ಕಾಗಿ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಈ ರವಿ ಇದ್ದಾನೆ, ಸಾಕಷ್ಟು ಭಾಗಪ್ಪನ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನ ಮಾಡಿದ್ದ, ಹಣಗಳನ್ನ ಗಳಿಸಿದ, ಆಸ್ತಿಯನ್ನ ತೆಗೆದುಕೊಂಡಿದ್ದ, ಮನೆಯನ್ನ ಕಟ್ಟಿದ್ದ ಅನ್ನುವಂಥ ಮಾತುಗಳನ್ನ ಕೇಳಿ ಬರ್ತಾ ಇತ್ತು. ಸೊ ಇವೆಲ್ಲವೂ ಕೂಡ ಆದ ನಂತರ ಯಾವಾಗ ರವಿ ಮಲ್ರಾಗುತ್ತೆ, ಒಂದ್ ಕಡೆ ಹತ್ಯೆ ಆಗುತ್ತೆ, ಒಂದಿಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಅವಾಗ ಯಾಕಂದ್ರೆ ಆ ಭೂಗತ ಪಾತಕದಲ್ಲಿ ಅವರ ಭಾಗದಲ್ಲಿ ಓಡಾಡ್ತಾ ಇರುತ್ತೆ, ಯಾರಾಯ್ತು, ಯಾರು ಮಾಡಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ. ಸೊ ತುಳಸಿರಾಮ ಅನ್ನುವಂಥ ಮಾತುಗಳನ್ನು ಕೇಳಿ ಬರುತ್ತೆ, ಅವೆಲ್ಲವೂ ಕೂಡ ಆಯಿತು. ಸೊ ಅವಾಗ ಏನು ಮಾಡ್ತಾನೆ ಭಾಗಪ್ಪ, ನೇರವಾಗಿ ಪ್ರಕಾಶ್ ಅಲಿಯಾಸ್ ಪಿಂಟ್ಯಗೆ ಧಮಕಿ ಕೊಡೋದಕ್ಕೆ, ನೇರವಾಗಿ ಟಾರ್ಗೆಟ್ ಅನ್ನ ಮಾಡೋದಕ್ಕೆ ಶುರು ಮಾಡ್ತಾನೆ. ಪಿಂಟ್ಯ ಒಂದ್ ಕಡೆ ಏನಪ್ಪಾ ಅಂತಂದ್ರೆ ಭಾಗಪ್ಪನ ಜೊತೆ ಅತಿ ಹೆಚ್ಚಾಗಿ ಗುರುತಿಸಿಕೊಂಡವರು, ಭಾಗಪ್ಪ ಏನ್ ಮಾಡ್ತಾನೆ ಚಲನವಲನಗಳು ಸಂಪೂರ್ಣವಾಗಿ ಇಲ್ಲಿ ಪಿಂಟ್ಯಗೆ ಗೊತ್ತಿತ್ತು. ಯಾಕಂದ್ರೆ ಕೆಲವೊಂದು ಟೈಮಲ್ಲಿ ಭಾಗಪ್ಪನ ಡ್ರೈವರ್ ಆಗಿಯೂ ಕೂಡ ಈ ಪಿಂಟ್ಯ ಕೆಲಸವನ್ನ ಮಾಡಿದ್ದ.
ಸೊ ಹಾಗಾಗಿ ಭಾಗಪ್ಪ ಇಲ್ಲಿ ಹೋಗ್ತಾನೆ, ಏನ್ ಕತೆ ಮಾಡ್ತಾನೆ, ಏನೆಲ್ಲ ಅನ್ನೋದು ಕೂಡ ಪಿನ್ ಟು ಪಿನ್ ಡೀಟೇಲ್ಸ್ ಈ ಪಿಂಟಾಗಿ ಗೊತ್ತಿತ್ತು. ಸೊ ಆ ಟೈಮಲ್ಲಿ ಯಾಕಂದ್ರೆ ಈ ಕೆಲವೊಂದಿಟ್ಟು ಗೊತ್ತಿದ್ದವರೇ ಒಂದ್ ಕಡೆ ದುಶ್ಮನ ಆದಂತ ಸಂದರ್ಭದಲ್ಲಿ ಬದುಕೋದು ಬಹಳ ಕಷ್ಟ ಇದೆ. ಯಾಕಂದ್ರೆ ನಮ್ಮ ಇಡೀ ವೀಕ್ನೆಸ್ಸು ಪ್ಲಸ್ಸು ಮೈನಸ್ಸು ಎಲ್ಲವೂ ಕೂಡ ಅವ್ರಿಗೆ ಗೊತ್ತಿರುತ್ತಲ್ವಾ. ಸೊ ಅಂಥದ್ರಲ್ಲಿ ಪಿಂಟಾಗೆ ಎಲ್ಲವೂ ಕೂಡ ಗೊತ್ತಿತ್ತು. ಸೊ ವಿಜಯಪುರದ ಮದಿನಾ ನಗರದಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದ ಭಾಗಪ್ಪ ಹರ್ಜನ್ ಏನ್ ಮಾಡ್ತಾ ಇದ್ದ, ಯಾವಾಗ ಬರ್ತಾನೆ, ಎಷ್ಟು ಗಂಟೆಗೆ ಬರ್ತಾನೆ, ಊಟ ಆದ ನಂತರ ಏನ್ ಮಾಡ್ತಾನೆ, ಅವನು ಎಷ್ಟು ಗಂಟೆಗೆ ಬರಬೇಕಾದಂತ ಸಂದರ್ಭದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಈ ಟೀಮ್ ಪಡೆದುಕೊಂಡ್ಬಿಟ್ಟಿತ್ತು. ಇವರೇನು 4 ಜನ ಇದ್ದಾರಲ್ಲ, ಇವರೇನು ಬಹಳ ದೊಡ್ಡದಾಗಿ ಏನು ಕ್ರಿಮಿನಲ್ ಹಿನ್ನೆಲೆ ಉಳ್ಳವರಲ್ಲ. ಪಿಂಟ ಹೊರತು ಈ 3 ಜನ ಇದ್ರಲ್ಲ, ಈ 3 ಜನರು ಯಾರ್ದು ಕೂಡ ಕ್ರಿಮಿನಲ್ ಹಿಸ್ಟ್ರಿ ಇಲ್ವೇ ಇಲ್ಲ. ಇಲ್ಲಿ ನಾವು ನೋಡ್ತಾ ಹೋದಾಗ ನೋಡಿ, ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಭಾಗಪ್ಪ ಹರ್ಜನ್ ಒಂದು ಕಡೆ 10 ಕೋಟಿ ಹಣವನ್ನ ಬೇಡ್ತಾನೆ, ಮತ್ತೊಂದು ಕಡೆ ಆ ಕೊಟ್ಟಿರುವಂತ ಆಸ್ತಿ, ನಿಮ್ಮಣ್ಣ ಏನು ಆಸ್ತಿ ಮಾಡಿದಾನಲ್ಲ ಅದು ನನ್ನ ಹೆಸರು ಹೇಳಿ ಆಸ್ತಿ ಮಾಡಿದಾನಲ್ಲ, ಆ ಎಲ್ಲ ಆಸ್ತಿ ನನ್ನ ಹೆಸರಿಗೆ ಬರೆಸ್ಬೇಕು, ಆ ಮನೆಗಳನ್ನ ನನ್ನ ಹೆಸರಲ್ಲಿ ಬರೆಸ್ಬೇಕು, ಆ ಏನು ಆ ಜಮೀನ್ ತೆಗೆದುಕೊಂಡಿದ್ದಾನಲ್ಲ ಅದು ಕೂಡ ನನ್ನ ಹೆಸರಿಗೆ ಬರೆಸ್ಬೇಕು, ಇಲ್ಲವಾದಲ್ಲಿ ನಿಮ್ಮಣ್ಣನ ಹೆಂಡತಿಯನ್ನ ನೀನು ಕಳಿಸ್ಕೊಡ್ಬೇಕು ಅನ್ನುವಂಥ ಮಾತು, ಒಂದು ಆರೋಪ ಕೇಳಿ ಬಂದಿದೆ. ಅದು ನಿಜಾನೋ ಗೊತ್ತಿಲ್ಲ, ಬಟ್ ಈ ರೀತಿ ಆರೋಪ ಒಂದ್ ಕಡೆ ಓಡಾಡ್ತಾ ಇದೆ. ಸೊ ಆವಾಗ ಪಿಂಟ್ಯಾಗೆ ಒಂದಿಷ್ಟು ತಲೆ ಗರಂ ಆಗ್ಬಿಡುತ್ತೆ. ಏನ್ ಗುರು ಇವನು, ನನ್ನ ಆಸ್ತಿ ನನ್ನ ಅಣ್ಣನ ಕೊಂದ, ಈಗ ನನ್ನ ಆಸ್ತಿ ಬಿಡ್ತಾ ಇದ್ದಾನೆ, ಈಗ ನನ್ನ ಅತ್ತಿಗೆಗೆ ಬಿಡ್ತಾ ಇದ್ದಾನೆ, ಇವನಿಗೆ ಸುಮ್ಮನೆ ಬಿಟ್ರೆ ನನಗೂ ಕೂಡ ಬಿಡೋದಿಲ್ಲ ಇವನು ಅನ್ನುವಂಥ ಕಾರಣದಿಂದಾಗಿ ಬಲಾಢ್ಯನಾಗಿದ್ದಂಥ ಭಾಗಪ್ಪನನ್ನ ಕೇವಲ 4 ಜನ ಬರ್ಬರವಾಗಿ ಹತ್ಯೆ ಮಾಡಿಬಿಡ್ತಾರೆ. ಇನ್ನೊಂದು ಘಟನೆ ಏನಪ್ಪಾ ಅಂತಂದ್ರೆ, ಈ ಪಿಂಟರ್ ಹತ್ರ ಒಂದು ಗನ್ ಇತ್ತು, ಆ ಗನ್ನು ಭಾಗಪ್ಪ ಹರ್ಜನ್ ಕೊಟ್ಟಿದ್ದ ಅನ್ನುವಂಥ ಮಾತುಗಳು. ಆ ಭಾಗಪ್ಪ ಹರ್ಜನ್ ಕೊಟ್ಟಿದ್ದರಿಂದಾಗಿ ಅದೇ ಗನ್ನಿಂದ ಈಗ ಭಾಗಪ್ಪ ಬರ್ಬರವಾಗಿ ಹತ್ಯೆ ಆಗಿ ಹೋಗ್ಬಿಟ್ಟ ಅನ್ನುವಂಥ ಮಾತುಗಳು. ನೋಡಿ, ಪ್ರಕಾಶ್ ಅಲಿಯಾಸ್ ಪಿಂಟ್ಯಾಗೆ ಇದೇ ಭಾಗಪ್ಪ ಹರ್ಜನ್ ಆ ಗನ್ ಕೊಟ್ಟಿದ್ದ ಅಂತೆ. ಅದೇ ಗನ್ನಿಂದ ಈಗ ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬಿಟ್ಟ. ಈ ಹೆಣ್ಣು ಹೊನ್ನು ಮಣ್ಣು 3 ಕೂಡ ಭೀಮಾ ತೀರದಲ್ಲಿ ದ ಮೋಸ್ಟ್ ಡೇಂಜರ್. ಎಲ್ಲೇ ಆದರೂ ಕೂಡ, ಕೇವಲ ಭೀಮಾ ತೀರ ಅಂತಲ್ಲ, ಈ ಹೆಣ್ಣಿನ ಸಹವಾಸ, ಹಣದ ಸಹವಾಸ, ಅದರ ಜೊತೆಗೆ ಮಣ್ಣಿನ ಸಹವಾಸ, ಅಂದ್ರೆ ರಾಜ್ಯಗಳ ಅದೆಷ್ಟೋ ನಾವು ನೋಡಿದೀವಿ. ಹೆಣ್ಣು ಹೊನ್ನು ಮಣ್ಣಿಗಾಗಿ ಅದೆಷ್ಟೋ ಕೊಲೆಗಳು ನಡೆದಿವೆ, ಅದೆಷ್ಟೋ ಹೆಣಗಳು ಬಿದ್ದಿದ್ದಾವೆ ಅನ್ನೋದು ಗೊತ್ತಿಲ್ಲ. ಅಂಥದ್ರಲ್ಲಿ ಇದೇ ಕಾರಣಕ್ಕಾಗಿ ಭಾಗಪ್ಪನ ಬರ್ಬರ ಹತ್ಯೆ ಆಗಿ ಹೋಗ್ಬಿಡ್ತಾ. ನೋಡಿ, ಭಾಗಪ್ಪನಿಗೆ ಗುಂಡು ಯಾರು ಹಾರಿಸಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಬಹಳ ಉಲ್ಲೇಖವಾಗಿಲ್ಲ, ಇನ್ನು ಪೊಲೀಸ್ ತನಿಖೆ ಮೇಲೆ ಗೊತ್ತಾಗಬೇಕಾಗಿದ್ದು. ಭಾಗಪ್ಪ ಹರ್ಜನ್ ಈ ರೀತಿ ಮಾಡ್ಬಿಟ್ನಾ, ಈ ರೀತಿ ಕೇಳಿದ್ನಾ, ಹಣ ಕೇಳಿದ್ನಾ, ನಿಮ್ಮ ಅಣ್ಣಂಗೆ ಆಗಿರುವಂತ ಗತಿ ನಿನಗೂ ಆಗುತ್ತೆ ಅಂತ ಹೇಳಿದ್ನಾ ಅನ್ನುವಂಥ ಪ್ರಶ್ನೆಗಳು ಕೂಡ ಸಹಜವಾಗಿ ಉದ್ಭವ ಆಗ್ತಾ ಇರುವಂಥದ್ದು. ಭೀಮಾ ತೀರದಲ್ಲಿ ತನ್ನದೇ ಆದಂಥ ಒಂದಿಷ್ಟು ಸ್ಟ್ಯಾಂಡರ್ಡ್ ಅನ್ನ ಮೇಂಟೈನ್ ಮಾಡಿಕೊಂಡು ಆ ಭಾಗದ ಜನರಿಗೆ, ಯಾಕಂದ್ರೆ ಕೇವಲ ಭಾಗಪ್ಪ ಹರ್ಜನ್ ಅಂತಂದಾಗ ಮಾತ್ರ ಕೇವಲ ಹಂತಕ ಆಗಿರಲಿಲ್ಲ, ಅವನು ಸಮಾಜಮುಖಿ ಕೆಲಸವೂ ಕೂಡ ಮಾಡ್ತಾ ಇದ್ದ, ಸಮಾಜದಲ್ಲಿ ಒಂದಿಷ್ಟು ಬದಲಾವಣೆ ತರುವಂತ ಕೆಲಸವೂ ಕೂಡ ಮಾಡ್ತಾ ಇದ್ದ. ನಾನೆಲ್ಲವೂ ಕೂಡ ಬಿಟ್ಟಿದ್ದೇನೆ, ನಾನು ಮನುಷ್ಯನಾಗಿ ಬದುಕಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಒಂದು ಭಾಗಪ್ಪ ಅವರು ಒಂದು ಯಾವಾಗಲೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ವೈರಲ್ ಆಗ್ತಾ ಇರುತ್ತೆ ನೋಡಿ, ನನ್ನ ತನಕ ಬಂದ್ರೆ ನಾನು ಸುಮ್ಮನೆ ಇರೋದಿಲ್ಲ, 24 ಗಂಟೆ ಒಳಗಡೆ ನಾನು ಬಂದೂಕ್ ಹಿಡಿತೀನಿ, ಹಣಿಗೆ ಹಚ್ಚಿ ನಾನು ಹೊಡಿತೀನಿ ಅನ್ನುವಂಥ ಒಂದು ಡೈಲಾಗ್ ಇದೆ. ಸೊ ಆ ಡೈಲಾಗು ಎಲ್ಲಿ ಇವಾಗ ಸಾಕಷ್ಟು ಸದ್ದನ್ನು ಮಾಡ್ತಾ ಇದೆ. ನಾವು ನೋಡ್ತಾ ಹೋದ್ರೆ 2-3 ಗುಂಡು ಬಿದ್ದಿದೆ ಅಂತೆ, ಕೊಡ್ಲಿಯಿಂದ ಕೊಚ್ಚಿ ಬಿಟ್ಟಿದ್ದಾರಂತೆ, 2 ಆಟೋದಲ್ಲಿ ಬರ್ತಾರಂತೆ, 2 ಬೈಕ್ನಲ್ಲಿ ಬರ್ತಾರಂತೆ, ಊಟ ಮಾಡಿಕೊಂಡು ಆರಾಮಾಗಿ ಓಡಾಡ್ತಾ ಇದ್ದ. ಅಂತಂದರೆ ಅಲ್ಲಿ ವಾಕಿಂಗ್ ಮಾಡಬೇಕಾದಂಥ ಸಂದರ್ಭದಲ್ಲಿ ನಾನು ವಾಕಿಂಗ್ ಮಾಡೋದು ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತ ಅವನೇ ಕರೆಂಟ್ ತೆಗೆದು ಇರ್ತಿದ್ದ ಅಂತೆ. ಮನೆಗೆ ಬಂದಿದ್ದು ಕೂಡ ಯಾರಿಗೂ ಗೊತ್ತಾಗಬಾರ್ದು ಅನ್ನೋ ಕಾರಣದಿಂದಾಗಿ ಮನೆ ಮುಂದಿರುವಂಥ ಕರೆಂಟ್ ತೆಗಿತಾ ಇದ್ದಂತೆ. ಇವೆಲ್ಲವೂ ಕೂಡ ಪೊಲೀಸ್ ತನಿಖೆಯಲ್ಲಿ ಬಯಲಾಗಿರುವಂಥದ್ದು. ಪಿಂಟ್ಯ ಅಲಿಯಾಸ್ ಪ್ರಕಾಶ್ ಈಗ
ಪೊಲೀಸ್ ಅಧಿಕಾರಿಗಳು 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದಾರೆ. ನ್ಯಾಯಾಲಯ ಈಗಾಗಲೇ ತನಿಖೆ ನಡೀತಾ ಇದೆ. ಅದಕ್ಕೆ ಹೇಳೋದು, ಈ ಭಾಗದಲ್ಲಿ ಏನೇ ಹೇಳಿದ್ರೂ ಕೂಡ ಆ ಭಾಗದ ಹಿಸ್ಟ್ರಿ ನೋಡಿದಂಥ ಸಂದರ್ಭದಲ್ಲಿ ಚಂದಪ್ಪ ಹರ್ಜನ್, ಭಾಗಪ್ಪ ಹರ್ಜನ್ ಇವೆಲ್ಲವೂ ಕೂಡ ನಾವು ನೋಡಿದಾಗ ನಮ್ಗನ್ಸೋದು, ಏನಪ್ಪ ಇನ್ನೂ ಭೀಮಾ ತೀರದಲ್ಲಿ ಹೋಗೇ ಇಲ್ವಾ? ರಕ್ತಪಾತ ಇನ್ನೂ ಕೂಡ ಕಡಿಮೆ ಆಗೋದಿಲ್ವಾ? ಇನ್ನಾದರೂ ಕೂಡ ಕೇವಲ ಭೀಮಾ ತೀರ ಅಂದಾಗ ನಮಗೆ ನೆನಪಿಗೆ ಬರೋದು ರಕ್ತಪಾತ ಅಲ್ಲ, ಆ ಭಾಗದಲ್ಲಿ ಏನಾಗ್ತಾ ಇದೆ ಕೇವಲ ಅಲ್ಲಿ ರಕ್ತಪಾತ ಅಲ್ಲ ರೀ, ವಚನ ಸಾಹಿತ್ಯಗಳು ಇರುವಂತ ನಮ್ಮ ಭೀಮಾ ತೀರ, ಸಿಂಪಿ ಲಿಂಗಣ್ಣ ಅವರು ಹುಟ್ಟಿರುವಂತ ನಮ್ಮ ಭೀಮಾ ತೀರ. ಸೊ ಹಾಗಾಗಿ ಭೀಮಾ ತೀರದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದ್ದಾವೆ, ಹೀಗೆ ಎಲ್ಲವೂ ಕೂಡ ನಾವು ನೋಡ್ತಾ ಇದ್ದೀವಿ. ಸಹಜವಾಗಿ ಕಳೆದ 2-3 ದಿನಗಳಿಂದ ನಿರಂತರವಾಗಿ ಬರೀ ಭೀಮಾ ತೀರ ಅನ್ನುವಂಥ ಮಾತುಗಳನ್ನ. ಸೊ ಹಾಗಾಗಿ ಇನ್ನಾದರೂ ಕೂಡ ಭೀಮಾ ತೀರದಲ್ಲಿ ರಕ್ತಪಾತ ನಿಲ್ಲುತ್ತಾ ಅಂತ ಇಲ್ಲಿ ಕಾದು ನೋಡಬೇಕಾಗಿದೆ. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾರೆ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.